ತಮಿಳುನಾಡು ರಾಜಕೀಯದಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಹೊಸ ಸಂಚಲನಕ್ಕೆ ಕಾರಣವಾಗಿವೆ. ಎಐಎಡಿಎಂಕೆ ಹಾಗೂ ಬಿಜೆಪಿ ನಡುವೆ ಪುನಃ ಮೈತ್ರಿ ಆಗಿದ್ದರೂ ಎಐಎಡಿಎಂಕೆ ಪಾಳೆಯದಲ್ಲಿ ಈ ಮೈತ್ರಿ ಬಗ್ಗೆ ಅಸಮಾಧಾನ ಮತ್ತು ಗೊಂದಲಗಳು ವರದಿಯಾಗಿವೆ. ಎಐಎಡಿಎಂಕೆನ ಹಿರಿಯ ನಾಯಕರು ಬೇರೆ ಪಕ್ಷದೊಂದಿಗೆ ಮೈತ್ರಿ ಇಲ್ಲದೆ ಚುನಾವಣೆ ಎದುರಿಸೋಕೆ ಪಕ್ಷಕ್ಕೆ ಈಗ ಸಾಮರ್ಥ್ಯವಿಲ್ಲ ಅನ್ನೋ ವಾಸ್ತವವನ್ನ ಒಪ್ಕೊಳ್ತಾ ಇರೋದು ಸ್ಪಷ್ಟವಾಗಿದೆ. ಆದರೆ ಬಿಜೆಪಿ ಜೊತೆಗಿನ ಮೈತ್ರಿ ತಮ್ಮ ಪಕ್ಷದ ಮೂಲ ಬೆಂಬಲದ ಮುಖ್ಯವಾಗಿ ಅಲ್ಪಸಂಖ್ಯಾತ ಸಮುದಾಯಗಳ ಮತ ಬ್ಯಾಂಕ್ ಮೇಲೆ ದುಷ್ಪರಿಣಾಮ ಬೀರಬಹುದು ಅನ್ನೋ ಭೀತಿ ಅದರ ಕೆಲ ನಾಯಕರಲ್ಲಿ. ಎಐಎಡಿಎಂಕೆಯ 3 ಪ್ರಮುಖ ನಾಯಕರ ಹೇಳಿಕೆಗಳು ಈ ಅಸಮಾಧಾನ ಹಾಗೂ ಅಸಹಾಯಕತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ತೋರಿಸುತ್ತಿದೆ. ಮಧುರೈನಲ್ಲಿ ರವಿವಾರ ಮಾತನಾಡಿದ ಮಾಜಿ ಸಚಿವರಾದ ಸೆಲ್ಲೂರು ಕೆ ರಾಜು ಅವರು ಸರ್ಕಾರ ಎಐಎಡಿಎಂಕೆಯದ್ದಾಗಿರುತ್ತೆ ಅಂತ ಹೇಳ್ತಾ ಬಿಜೆಪಿಯ ಮಾತಿಗಿಂತ ಎಐಎಡಿಎಂಕೆಯ ಮಾತು ಮೇಲೆ ಅಂತ ಹೇಳಿದ್ದಾರೆ. ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ಬಿಜೆಪಿಗೆ ಎಷ್ಟು ಗೌರವ ಸಿಗಲಿದೆ ಅನ್ನೋದು ಈ ಹೇಳಿಕೆಯಿಂದ ಗೊತ್ತಾಗುತ್ತೆ. ಇದೇ ಪ್ರಶ್ನೆ ಮರುದಿನ ಸೋಮವಾರ ಕೇಳಿದಾಗ ಪ್ರತಿಕ್ರಿಯೆ ನೀಡೋಕೆ ಸೆಲ್ಲೂರು ಕೆ ರಾಜು ಅವರು 15 ದಿನಗಳನ್ನ ಕೇಳಿದ್ದು ಮೈತ್ರಿಯ ಬಗ್ಗೆ ಪಕ್ಷದ ಒಳಗಿನ ನಿಲುವು ಇನ್ನೂ ನಿರ್ಧಾರ ಆಗಿಲ್ಲ ಅನ್ನೋದರ ಸೂಚನೆ. ಇನ್ನು ತಿರುಪುರಿಯಲ್ಲಿ ನಡೆದ ಒಳಾಂಗಣ ಸಭೆಯಲ್ಲಿ ಮಾತನಾಡಿದ ಪಕ್ಷದ ಮಾಜಿ ಶಾಸಕ ಎಸ್ ಗುಣಶೇಖರನ್ ಅವರು ಈ ಮೈತ್ರಿ ದುಃಖದ ವಿಷಯ, ವಿಶೇಷವಾಗಿ ಮುಸ್ಲಿಂ ಸಮುದಾಯದ ದೃಷ್ಟಿಯಿಂದ ಅಂತ ಅವರು ಹೇಳಿದ್ದಾರೆ. ಆದರೆ ತಕ್ಷಣವೇ ಅವರು ಎಐಎಡಿಎಂಕೆ ಮುಸ್ಲಿಂ ಸಮುದಾಯದೊಂದಿಗೆ ನಿಲ್ಲಲಿದೆ ಅನ್ನೋ ಆಶ್ವಾಸನೆಯನ್ನು ನೀಡಿದ್ದಾರೆ. ಪೊಲ್ಲಾಚಿಯಲ್ಲಿ ಕೌನ್ಸಿಲರ್ ಎಂ ಕಣ್ಣಪ್ಪನ್ ಕಣ್ಣೀರ್ ಹಾಕ್ತಾ ಈ ಕುರಿತು ಮಾತಾಡಿದ್ದಾರೆ. ದ್ರೋಹಿಗಳು ಪಕ್ಷವನ್ನ ಮುರಿಯಲು ಪ್ರಯತ್ನಿಸುತ್ತಿರುವಾಗ ಪಕ್ಷ ಉಳಿಸಿಕೊಳ್ಳೋಕೆ ಈ ಮೈತ್ರಿ ಅಗತ್ಯವಾಯಿತು ಅಂತ ಅವರು ಹೇಳಿದ್ದಾರೆ. ಮುಸ್ಲಿಂ ಸಮುದಾಯವನ್ನ ಪಕ್ಷ ಕೈ ಬಿಡೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಕುರಿತು ಪಕ್ಷದ ನೇತೃತ್ವ ಹೇಳಿಕೆ ಹೊರಡಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಇತ್ತ ಬಿಜೆಪಿ ನಾಯಕರು ಈ ಮೈತ್ರಿ ವಿರುದ್ಧ ಎಐಎಡಿಎಂಕೆಯಲ್ಲಿ ಕೇಳಿ ಬಂದಿರುವ ಆಕ್ಷೇಪಗಳಿಗೆ ತಿರುಗೇಟನ್ನ ನೀಡುತ್ತಿದ್ದಾರೆ. ಬಿಜೆಪಿ ನಾಯಕ ಕಾರ್ತಿಕ್ ಸೇರಿದಂತೆ ಹಲವರು ಮೈತ್ರಿಯ ವಿರೋಧಿಗಳಿಗೆ ಹಿಂದಿನ ಚುನಾವಣೆ ಫಲಿತಾಂಶಗಳನ್ನ ನೆನಪಿಸಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಇಲ್ಲದ ಕಾರಣ ಉಂಟಾದ ಸೋಲುಗಳನ್ನ ವಿಡಿಯೋ ಮೂಲಕ ಅವರು ನೆನಪಿಸಿಕೊಟ್ಟಿದ್ದಾರೆ. ಬಿಜೆಪಿ ತಮಿಳುನಾಡಿನಲ್ಲಿ ತನ್ನದೇ ಪ್ರತ್ಯೇಕ ನೆಲೆ ನಿರ್ಮಾಣ ಮಾಡಬೇಕು ಅನ್ನೋ ಗುರಿ ಇಟ್ಟಿದ್ದರೂ ಎಐಎಡಿಎಂಕೆ ಜೊತೆಗಿನ ಮೈತ್ರಿ ಸದ್ಯಕ್ಕೆ ಅನಿವಾರ್ಯ ಅನ್ನೋ ನಿಲುವನ್ನ ತೆಗೆದುಕೊಂಡಿದೆ. ಆದರೆ ಅಲ್ಪಸಂಖ್ಯಾತರ, ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಬೆಂಬಲವೂ ತಮಿಳುನಾಡಿನ ಹಲವಾರು ಕ್ಷೇತ್ರಗಳಲ್ಲಿ ಗೆಲುವಿಗೆ ನಿರ್ಣಾಯಕ. ಎಐಎಡಿಎಂಕೆ ಅಧಿಕಾರಕ್ಕೆ ಬಂದ ಈ ಹಿಂದಿನ ಚುನಾವಣೆಗಳಲ್ಲಿ ಈ ಮತಗಳನ್ನ ತನ್ನತ್ತ ಸೆಳೆಯೋಕೆ ಯಶಸ್ವಿಯಾಗಿತ್ತು. ಆದರೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ರಿಂದ ಮುಸ್ಲಿಂ ಸಮುದಾಯದಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಆಲಂಗುಡಿಯ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಮುಖಂಡ ಕೆಎಸ್ ಮೊಹಮ್ಮದ್ ಖಾನಿ ತಮ್ಮ ರಾಜೀನಾಮೆ ಘೋಷಿಸಿದ್ದು ಮುಸ್ಲಿಮರೊಳಗೆ ಎಐಎಡಿಎಂಕೆ ಬಿಜೆಪಿ ಮೈತ್ರಿ ಬಗ್ಗೆ ಅಸಮಾಧಾನ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಟಿವಿಕೆ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳಕ್ಕೆ ಯತ್ನಿಸಿದ್ರೂ ವಿಫಲವಾದ ಬಳಿಕ ಬಿಜೆಪಿಯ ಕಡೆ ಹೋಗಲಾಗಿದೆ ಅಂತ ಮಾಜಿ ಶಾಸಕ ಪಲ ಕುರುಪ್ಪಯ್ಯ ಹೇಳಿದ್ದಾರೆ. ಇದರರ್ಥ ಬಿಜೆಪಿ ಜೊತೆಗಿನ ಮೈತ್ರಿ ಆಯ್ಕೆಯಲ್ಲ, ಬದಲಿಗೆ ಬೇರೆ ದಾರಿ ಇಲ್ಲದೆ ಇದ್ದಾಗ ತೆಗೆದುಕೊಂಡ ಅನಿವಾರ್ಯ ನಿರ್ಧಾರ ಅಂತ ಎಐಎಡಿಎಂಕೆ ಮುಖಂಡರು ಹೇಳ್ತಿದ್ದಾರೆ. ತಮಿಳುನಾಡಿನಲ್ಲಿರುವ ರಾಜಕೀಯ ವಾತಾವರಣದಲ್ಲಿ ಬಿಜೆಪಿ ಹಾಗೂ ಎಐಎಡಿಎಂಕೆ ಪ್ರತ್ಯೇಕವಾಗಿ ಸ್ಪರ್ಧಿಸುವ ಧೈರ್ಯ ಇಲ್ಲ. ಆಗ ಮತಗಳು ವಿಭಜನೆಯಾಗುವ ಸಾಧ್ಯತೆ ಹೆಚ್ಚಾಗುತ್ತೆ. ಎಐಎಡಿಎಂಕೆ ಅನಿವಾರ್ಯವಾಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿತ್ತು ಅಂತ ಆ ಪಕ್ಷದ ನಾಯಕರು ಬಹಿರಂಗವಾಗಿ ಒಪ್ಕೊಳ್ತಾ ಇರೋದು ಇದೊಂದು ತಾತ್ಕಾಲಿಕ ಸೆಟಪ್ ಅನ್ನೋ ಊಹೆಯನ್ನ ಹುಟ್ಟಿಸ್ತಾ ಇದೆ. ಮುಸ್ಲಿಂ ಸಮುದಾಯದ ಬೆಂಬಲ ಕಳೆದುಕೊಳ್ಳದಂತೆ ಪಕ್ಷದ ಕೆಲ ನಾಯಕರು ಮತ್ತೆ ನಾವು ಮುಸ್ಲಿಂ ಸಮುದಾಯದ ಜೊತೆ ಇರ್ತೀವಿ ಅನ್ನೋ ಸಂದೇಶ ನೀಡ್ತಾ ಇರೋದು ಮತದಾರರ ಭರವಸೆ ಉಳಿಸಿಕೊಳ್ಳೋಕೆ ನಡೆಸುತ್ತಿರುವ ತೀವ್ರ ಪ್ರಯತ್ನವಾಗಿ ಕಾಣ್ತಿದೆ. ತಮಿಳುನಾಡಿನಲ್ಲಿ ಮುಸ್ಲಿಮರು ಸದ್ಯಕ್ಕೆ ಆಡಳಿತಾರೂಢ ಡಿಎಂಕೆ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ. ಡಿಎಂಕೆ ಬಿಜೆಪಿಯನ್ನ, ಹಿಂದುತ್ವವನ್ನ ಖಡಕ್ ಆಗಿ ವಿರೋಧ ಮಾಡ್ತಾ ಇರೋದ್ರಿಂದ ಮುಸ್ಲಿಮರು ಆ ಪಕ್ಷದಿಂದ ದೂರ ಸರಿಯುವ ಸಾಧ್ಯತೆ ಇಲ್ಲ. ಈಗ ಪ್ರಮುಖ ಪ್ರತಿಪಕ್ಷ ಎಐಎಡಿಎಂಕೆ ಬಿಜೆಪಿ ಜೊತೆ ಕೈ ಜೋಡಿಸಿದ್ದು ಡಿಎಂಕೆ ಪಾಲಿಗೆ ಮತ್ತಷ್ಟು ಲಾಭದಾಯಕವಾಗಿದೆ. ಆ ಮೂಲಕ ಮುಸ್ಲಿಂ ಮತ ಬ್ಯಾಂಕ್ ತನ್ನಲ್ಲೇ ಉಳಿಯುವ ಗ್ಯಾರಂಟಿ ಅದಕ್ಕೆ ಸಿಕ್ಕಿದೆ. ಎಐಎಡಿಎಂಕೆ ಜೊತೆ ಸಂಬಂಧ ಸುಧಾರಿಸುವ ಏಕೈಕ ಉದ್ದೇಶದಿಂದ ಬಿಜೆಪಿ ಅಣ್ಣಾಮಲೈಯನ್ನ ಕೆಳಗಿಳಿಸಿ ನೈನಾರ್ ನಾಗೇಂದ್ರನ್ ಅವರನ್ನ ಹೊಸ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದೆ. ಈ ಹಿಂದಿನ ಅಧ್ಯಕ್ಷ ಕೆ ಅಣ್ಣಾಮಲೈ ಸಾರ್ವಜನಿಕವಾಗಿ ಎಐಎಡಿಎಂಕೆ ಮತ್ತು ಜಯಲಲಿತಾ ವಿರುದ್ಧ ಮಾತನಾಡಿದ್ದು ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.